ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ ರೀ. ಇವತ್ತು ನೀವು ಇಲ್ಲಿ ನೋಡ್ಬೋದು, ನಾನು ಹಲಸಿನಕಾಯಿ ಇದು ಹಣ್ಣಾಗಿದ್ದಿದೆ ರೀ. ತುಂಬ ಈ ಥರನೇ ತುಂಬ ಹಣ್ಣಾಗಿರಬೇಕು. ಈ ಹಣ್ಣಾಗಿದ್ದು ನೋಡ್ಬೋದು ನೀವು. ಈ ಥರ ನಾನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ರೀ. ಇದು ಒಂದು ಹಣ್ಣು ಅಂದರೆ ಇದು ಹಣ್ಣಿನ ಪ್ರಮಾಣ ಜಾಸ್ತಿ ಇರಬೇಕು. ಮತ್ತು ಇಲ್ಲಿ ನಾನು ಅಕ್ಕಿ ಒಂದು 5 hours ನೆನೆಸ್ಬಿಟ್ರಿ. ಈ ಥರ ನೀರು ಇರಲಾರ್ದಂಗೆ ನೀವು ನೋಡ್ಬೋದು. ನೀರೆಲ್ಲ ಈ ಥರ ನಾನು ಒಂದು ಸಾಣಿಸೋಂಥ ಹಿಟ್ಟು ಸಾಣಿಸೋಂಥ ಒಂದು ಜಾಲರಿ ಒಳಗೆ ಹಾಕ್ಕೊಂಡಿದ್ದೀನಿ. ಈ ಥರ ಅಂದರೆ ಹಿಟ್ಟೆಲ್ಲ ನೀರೆಲ್ಲ ಹೋಗಿದೆ ನಮಗೆ ಇದ್ರ ಜೊತೆಗೆ. ಯಾಕಂದರೆ ಇದು ನೀರಿನ ಅಂಶ ಇತ್ತು ಅಂತಂದರೆ ಇದು ತುಂಬ ನೀರಾಗುತ್ತೆ ರೀ. ಅದಕ್ಕಂಥೇಳಿ ನಾನು ಏನು ಮಾಡಿದ್ದೇನೆ ರೀ, ಇದನ್ನು ಇದ್ರ ಜೊತೆಗೆ ರುಬ್ಬಬೇಕು. ಇಲ್ಲಿ ನಾನು ತೆಂಗಿನಕಾಯಿ ತುರಿ ಅಂದರೆ ಒಂಚೂರು ಪೀಸ್ಗಳು ಮಾಡಿಟ್ಕೊಂಡಿದ್ದೀನಿ. ಒಂಚೂರು ತುರಿದು ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿ ತುರಿ ಮತ್ತು ಒಂಚೂರು ರುಚಿಗೆ ತಕ್ಕಷ್ಟು ಬೆಲ್ಲ, ಇಲ್ಲಿ ಕಾಳು ಮೆಣಸು, ಸ್ವಲ್ಪ ಉಪ್ಪು, ಏಲಕ್ಕಿ. ಇದು ನೋಡಿರಿ ಹಲಸಿನಕಾಯಿದೆ ಕೇಕ್ ಅಂದ್ರೂ ತಪ್ಪಾಗಲಾರ್ದಂಗೆ. ಅಂದರೆ ಇದರೊಳಗೆ ಒಂದು ಒಳ್ಳೆ ಕೇಕ್ ಯಾವ ಥರ ಬರುತ್ತೋ ಆ ಥರ ನಾನಿವತ್ತು ನಿಮಗೆ ಒಂದು ಹೊಸದಾಗಿ ಹೆಲ್ದಿ ಮತ್ತು ಟೇಸ್ಟಿ ಆದಂಥ ಒಂದು ಕೇಕ್ ಥರನೇ ಮಾಡ್ತಾಯಿದ್ದೀನಿ. ನೋಡ್ಬೋದು ನೀವು. ಇವಾಗ ನಾವು ಇದನ್ನೆಲ್ಲ ನೋಡಿರಿ ಇವಾಗ ಮಿಕ್ಸಿಗೆ ಹಾಕೋಣ. ಈಗ ಮೊದಲನೇದಾಗಿ ನೋಡಿರಿ, ನಾನು ನೆನೆಸಿಟ್ಟಿದ್ದೆ ನೋಡಿರಿ ಒಂದು ಲೋಟದಷ್ಟು ಅಕ್ಕಿ ಇದಕ್ಕೆ ಹಾಕೋತಾ ಇದ್ದೀನಿ. ಈಗ ನಮ್ಮದು ಅಕ್ಕಿ ಹಾಕೊಂಡಾಗಿದೆ ರೀ. ಇದಕ್ಕೆ ನಾನು ತೆಂಗಿನಕಾಯಿ ತುರಿಯನ್ನು ಹಾಕೋತಾ ಇದ್ದೇನೆ, ಒಂದು ಅರ್ಧ ಹೋಳನಷ್ಟು ರೀ. ಮತ್ತು ರುಚಿಗೆ ತಕ್ಕಷ್ಟು ಬೆಲ್ಲ. ನಾನು ಇದು ಹಣ್ಣು ತುಂಬ ಸಿಹಿ ಆಗಿದೆ, ಹಾಗಾಗಿ ನಾನು ಒಂದು ಅರ್ಧ ಸಣ್ಣ ಬಟ್ಲಲ್ಲೇ ತೊಗೊಂಡಿದ್ದೀನಿ ರೀ. ನೀವು ಬೇಕಿದ್ರೆ ಜಾಸ್ತಿ ಮಾಡ್ಕೋಬೋದು. ಮತ್ತು ಉಪ್ಪು ಮತ್ತು ಏಲಕ್ಕಿ, ಕಾಳು ಮೆಣಸು ಆಪ್ಷನ್ನು. ಇದು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ, ಹಾಗಾಗಿ ಕಾಳು ಮೆಣಸನ್ನು ಇಟ್ಕೊಂಡಿದ್ದೀನಿ ರೀ. ನೀವು ಬೇಕಿದ್ರೆ ಸ್ಕಿಪ್ ಮಾಡ್ಬೋದು. ಇದನ್ನು ನಾವೀಗ ಮಿಕ್ಸಿಗೆ ಹಾಕೊಳ್ಳೋಣ. ಇವಾಗ ನಾನು ಇದು ಹಣ್ಣನ್ನು ಸಹ ಹಾಕೋತಾ ಇದ್ದೀನಿ ರೀ. ಇದ್ರ ಜೊತೆಗೆ ಒಟ್ಟಿಗೆ ನಾವು ಚೆನ್ನಾಗಿ ರುಬ್ಕೊಳ್ಳೋಣ. ನೀವು ನೋಡ್ಬೋದು ನಮ್ಮದು ಸ್ವಲ್ಪ ರುಬ್ಬಿದೆ ರೀ, ಸ್ವಲ್ಪ ಗಟ್ಟಿಯಾಗಿದೆ. ಹಾಗೆ ನಾನೊಂದು 5 ಟೀ ಸ್ಪೂನಷ್ಟು ನೀರನ್ನು ಹಾಕ್ಕೋತಾ ಇದ್ದೀನಿ. ಯಾಕಂದರೆ ಇದು ಹಣ್ಣು ನಮಗೆ ಮಿಕ್ಸಿ ಆದರೆ ಅದೇ ನೀರು ಬಿಟ್ಕೊಳ್ಳುತ್ತೆ, ಹಾಗಾಗಿ ಒಂದು 5 ಟೀ ಸ್ಪೂನಷ್ಟು ನೀರು ಹಾಕಿದ್ದೇನೆ ರೀ. ಈಗ ನೋಡ್ಬೋದು ರೀ, ನಾವು ಇದನ್ನು ಮಿಕ್ಸಿಗೆ ಹಾಕ್ಕೊಂಡಿದ್ದೇವೆ. ನಮ್ಮದು ಚೆನ್ನಾಗಿ ನೋಡ್ಬೋದು, ಇದು ರವೆ ಥರನೇ ಇದೆ. ನಮಗೆ ಸ್ವಲ್ಪ ರವೆ ಥರನೇ ಇರಬೇಕು ರೀ ನಮ್ಮದು. ಈ ಥರ ಗಟ್ಟಿಗಾಗಿದ್ದರೆ ಇದು ಕರೆಕ್ಟ್ ಆದಂಥ ಅಳತೆ ಆಗಿದೆ. ಈಗ ನೋಡಿರಿ ಇದು ಆಗಿದೆ. ನಾವು ಇದಕ್ಕೆ ಇವಾಗ ತಟ್ಟೆಗೆ ತುಪ್ಪವನ್ನು ಸವರ್ಕೊಳ್ಳೋಣ ರೀ. ತುಪ್ಪವನ್ನು ಸವರ್ಕೊಂಡು ಇದಕ್ಕೆ ನಾವು ಮಾಡಿರ್ತೀವಿ ನೋಡಿರಿ, ಇದನ್ನೆಲ್ಲ ಹಾಕೋ. ಈಗ ನೀವು ನೋಡ್ಬೋದು ನಾನು ಇದನ್ನು ಈ ಥರ ಮಾಡಿ ಇಟ್ಕೊತಿದ್ದೀನಿ ರೀ. ನಾನಿವಾಗ ಇದು ಹಬೆನಲ್ಲೇ ಬೇಯಿಸ್ತೇನೆ. ಈಗ ನೀವು ನೋಡ್ಬೋದು ನಾನು ಇಡ್ಲಿ ಪಾತ್ರೆಯಲ್ಲಿ ಈ ಥರ ಒಂದು ಇದು ಇಟ್ಕೊಂಡಿದ್ದೀನಿ ರೀ, ಸ್ಟ್ಯಾಂಡು. ಈ ಥರ ಸ್ಟ್ಯಾಂಡ್ ಇಟ್ಕೊಂಡೆ. ಈ ಸ್ಟ್ಯಾಂಡ್ ಒಳಗೆ ನಾನು ಇದನ್ನು ತಟ್ಟೆಯನ್ನು ಇಡ್ತೀನಿ. ಈಗ ನೋಡ್ಬೋದು ರೀ, ನಾನು ಈ ತಟ್ಟೆಯನ್ನು ಇದರೊಳಗೆ ಈ ಥರ ಇಟ್ಟಿದ್ದೇನೆ. ಇದು ಒಂದು 15 ನಿಮಿಷಗಳ ಕಾಲ ಇದನ್ನು ಈ ಥರ ಮುಚ್ಚಿಬಿಟ್ಟು ಬೇಯಿಸ್ತೀನಿ ರೀ. ಈಗ ನೋಡ್ಬೋದು ರೀ ನಮ್ಮದು 15 ನಿಮಿಷಗಳ ಕಾಲ ಬೆಂದಿದೆ. ನಾನಿವಾಗ ಸ್ಟವನ್ನು ಆಫ್ ಮಾಡಿಕೊಂಡು ಇದು ಒಂದು 10 ನಿಮಿಷಗಳ ಕಾಲ ಇದನ್ನು ಹೀಗೆ ಬಿಡ್ತೀನಿ ರೀ. ಅಂದರೆ ಇದು ಸ್ವಲ್ಪ ಒಳಗೇ ಸ್ವಲ್ಪ ಬಿಸಿ ಆರಬೇಕು, ಆಮೇಲೆ ನಾನು ಹೊರಗೆ ತೆಗೆದಿಡ್ತೀನಿ. ಈಗ ಇದನ್ನು ನಾನು ಆಫ್ ಮಾಡ್ತಾ ಇದ್ದೀನಿ ರೀ. ಈಗ ನೋಡೋಣ ರೀ, ನಮ್ಮದು ನೋಡಿರಿ ಎಷ್ಟು ಚೆನ್ನಾಗಿ ನಮ್ಮದು ಇದು ನೋಡಿರಿ, ಇದು ಚೆನ್ನಾಗಿ ಬಿಟ್ಕೊಂಡಿದೆ ನಮ್ಮದು. ನಾವು ಇದನ್ನು ನೋಡಿರಿ ಇವಾಗ ಈ ಥರನೇ ಇದನ್ನು ಈ ಥರ ಎತ್ತಿದ್ರೆ ಬರುತ್ತೆ ನೋಡಿರಿ. ಈಗ ನಾನು ಇದನ್ನು ಇದ್ರ ಮೇಲೆಲ್ಲ ಈ ಥರ ಹಾಕಿ ತೆಗೆದ್ರೆ ನಮಗೆ ಒಳ್ಳೆ ಒಂದು ಕೇಕ್ ಥರನೇ ಈ ಥರ ಬರುತ್ತೆ. ನೋಡ್ಬೋದು ನೀವು. ಇದನ್ನು ಬಿಸಿ ಇದೆ, ನಾನೊಂಚೂರು ನಿಮಗೆ ಕಟ್ ಮಾಡಿ ತೋರಿಸ್ತೀನಿ. ನೋಡ್ಬೋದು ನೀವು. ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡ್ಬೋದು ಈ ಥರನೇ ನೋಡಿರಿ, ಈ ಥರ ಕಟ್ ಮಾಡಿ ನೋಡಿರಿ. ನಮ್ಮದು ಯಾವ ಥರ ಸೇಮು ಕೇಕ್ ಯಾವ ಥರ ಬರುತ್ತೆ ನೋಡಿರಿ, ಆ ಥರನೇ ಇದು. ಈ ಥರನೇ ಸೇಮ್ ಕೇಕ್ ಇದು. ಹಲಸಿನ ಹಣ್ಣಿನಲ್ಲಿ ಒಂಥರ ಕೇಕು
ನೋಡ್ಬೋದು ನೀವು. ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಇರುತ್ತೆ. ಮಕ್ಕಳಿಗೆ ದೊಡ್ಡವರಿಗೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.